ಅವರ ಬೇಡಿಕೆಗಳ ರಾಜಕೀಯ ಏನು ಅಂತ ನನಗೆ ಗೊತ್ತಿಲ್ಲ. ಆದರೂ ಕೂಡ ಈ ವಿಷಯದ ಬಗ್ಗೆ ಖಂಡಿತ ಮಾತಾಡ್ತೀನಿ. ಒಬ್ಬ ಶಿಕ್ಷಕನಾಗಿ ಮತ್ತೊಬ್ಬ ಶಿಕ್ಷಕ ಸಾವಿನ ಕಡೆಗೆ ಹೋಗ್ತಾ ಇರೋದನ್ನು ನೋಡ್ತಾ ಇರೋ ಒಬ್ಬ ಶಿಕ್ಷಕನಾಗಿ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ನಾನು ಸೋನಂಜಿ ಅವರಿಗೇನೆ ಹೇಳ್ತೀನಿ, ಸಮಾಜಕ್ಕೆ, ಲಡಾಖ್ಗೆ, ಭಾರತಕ್ಕೆ, ಪರಿಸರಕ್ಕೆ, ಶಿಕ್ಷಣಕ್ಕೆ ನಿಮ್ಮ ಅವಶ್ಯಕತೆ ಇದೆ. ನೀವು ನಿಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಿ. ಏನಾಗಿದೆಯೋ ಅದರಲ್ಲಿ 2 ಘಟನೆಗಳು ಸೇರಿವೆ. ಮೊದಲನೇ ವಿಷಯ ಏನಾಗಿದೆ ಅಂದರೆ ವ್ಯವಸ್ಥೆ ಒಡೆದು ಹೋಗಿದೆ, ಪೇಪರ್ ಲೀಕ್ ಆಗಿದೆ. ಅದು ಆಗಬಾರದಿತ್ತು. ಆದರೆ ಈ ಇಡೀ ವಿಷಯದ 2ನೇ ಮುಖ ಏನಿದೆಯೋ ಅದನ್ನು ಆಂದೋಲನ, ಉಪವಾಸ, ರಾಜೀನಾಮೆ ಯಾವುದೂ ಕೂಡ ಅಡ್ರೆಸ್ ಮಾಡ್ತಾ ಇಲ್ಲ. ಅದರ ಬಗ್ಗೆ ಮಾತು ಜಂತರ್ ಮಂತರ್ನಲ್ಲೂ ಆಗ್ತಾ ಇಲ್ಲ, ಸಂಸತ್ತಿನಲ್ಲೂ ಆಗ್ತಾ ಇಲ್ಲ. ಈ 2ನೇ ವಿಷಯದ ಬಗ್ಗೆ ಯಾರು ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ನಾನು ಈ 2ನೇ ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಇಷ್ಟಪಡ್ತೀನಿ. ಅದು ಹೆಚ್ಚು ಮುಖ್ಯವಾಗಿದೆ. ಆಚಾರ್ಯಜಿ, ಇವತ್ತು ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಗಂಭೀರವಾದ ಪ್ರಶ್ನೆಗಳು ಎದ್ದಿವೆ. ನೀಟ್ UG ಪೇಪರ್ ಲೀಕ್ ಆರೋಪಗಳು, ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಮತ್ತು ಆಮೇಲೆ ಶುರುವಾದ ಪ್ರತಿಭಟನೆಗಳು ಇಡೀ ದೇಶದ ಗಮನವನ್ನ ಈ ಕಡೆ ಸೆಳೆದಿವೆ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಸೋನಂ ವಾಂಗ್ಚುಕ್ ಕೂಡ ಜವಾಬ್ದಾರಿಗೆ ಆಗ್ರಹಿಸಿ ಉಪವಾಸಕ್ಕೆ ಕೂತಿದ್ದಾರೆ. ನೀವಿದನ್ನ ಕೇವಲ ಆಡಳಿತಾತ್ಮಕ ವೈಫಲ್ಯ ಅಂತ ಭಾವಿಸ್ತೀರಾ, ಅಥವಾ ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಸಮಾಜದಲ್ಲಿರೋ ಯಾವುದೋ ಹೆಚ್ಚು ಆಳವಾದ ಬಿಕ್ಕಟ್ಟಿನ ಸಂಕೇತನ? ಇದು ಬಿಕ್ಕಟ್ಟಿನ ಸಂಕೇತವೇ ಆಗಿದೆ ಮತ್ತು ವಿಷಯ ಗಂಭೀರವಾಗಿದೆ. ವಿಷಯ ಗಂಭೀರವಾಗಿರೋದ್ರಿಂದಲೇ ಅದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಬೇಕು. ತಕ್ಷಣ ಪ್ರತಿಕ್ರಿಯೆ ಕೊಡಬೇಕು ಅಂತ ನಮ್ಗೆ ಅನಿಸುತ್ತೆ, ಇನ್ಸ್ಟೆಂಟ್ ರಿಯಾಕ್ಷನ್ ಕೊಟ್ಬಿಟ್ವಿ ಅಂತ. ಆದರೆ ಯಾವಾಗ ವಿಷಯ ಗಂಭೀರವಾಗಿರ್ತೋ ಆಗ ಸ್ವಲ್ಪ ನಿಂತು ಯೋಚಿಸಿ ಅದನ್ನು ಗಂಭೀರವಾಗಿ ನೋಡಬೇಕು. ಹಾಗಾಗಿ ಮೊದಲಿಂದ ಶುರು ಮಾಡೋಣ. ಆಗಿದ್ದೇನು? ನೀಟ್ನ ಪೇಪರ್ ಇತ್ತು. ನಾವು 22 ಲಕ್ಷ ಅರ್ಜಿ ಹಾಕಿರೋ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು 22 ಲಕ್ಷ ಕುಟುಂಬಗಳು. ಇದು 22 ಲಕ್ಷ ಕುಟುಂಬಗಳು ಮತ್ತು ಇದು ಕೇವಲ ಪೇಪರ್ನ ಒಂದು ದಿನದ ಘಟನೆ ಅಲ್ಲ. ಈ ಸ್ಟೂಡೆಂಟ್ಸ್ಗಳಲ್ಲಿ ಯಾರೋ 2 ವರ್ಷ, ಯಾರೋ 4 ವರ್ಷ, ಕೆಲವರಂತೂ 5 ವರ್ಷವೂ ಸಮಯ ಹಾಕಿದ್ರು. ಇವರು ಆಟದ ಮೈದಾನಗಳನ್ನು ಬಿಟ್ಟಿದ್ರು, ಇವರು ತಮ್ಮ ಬಾಲ್ಯವನ್ನು ಬಿಟ್ಟಿದ್ರು, ಇವರು ಸಾಧಾರಣ ಬದುಕನ್ನೇ ಬಿಟ್ಟಿದ್ರು, ಇವರು ಹಬ್ಬ ಹರಿದಿನಗಳನ್ನು ಬಿಟ್ಟಿದ್ರು ಮತ್ತು ಅವರು ಹೇಳಿದ್ರು, ನಾವು ಪ್ರಾಣ ಹಾಕ್ತೀವಿ, ನಾವು ಯಶಸ್ವಿಯಾಗಿ ತೋರಿಸ್ತೀವಿ. ಯಶಸ್ಸು ಅನ್ನೋದಕ್ಕೆ ಅವ್ರಿಗೆ ಏನೇ ಅರ್ಥ ಇರಲಿ, ಅದರ ಬಗ್ಗೆ ನಾವು ಆಮೇಲೆ ಬರೋಣ. ಮತ್ತು ಇವ್ರಿಗೆ ಗೊತ್ತಾಗುತ್ತೆ ಪೇಪರ್ ಲೀಕ್ ಆಗಿದೆ ಅಂತ. ಪೇಪರ್ ಲೀಕ್ ಆಗಿದೆ, ಸರಿ, ಆಡಳಿತ ಅದರ ಮೇಲೆ ಕ್ರಮ ತಗೊಳ್ಳುತ್ತೆ, ಪರೀಕ್ಷೆಯನ್ನ ಮತ್ತೆ ನಡೆಸಲಾಗುತ್ತೆ, ಬಂಧನಗಳು ಆಗ್ತವೆ. ಆದರೆ ಹೀಗೆ ಪದೇ ಪದೇ ಆಗ್ತಾ ಇದ್ರೆ, ಹೆಚ್ಚು ಕಮ್ಮಿ ಪ್ರತಿ ವರ್ಷವೂ ಪೇಪರ್ ಲೀಕ್ನ ಘಟನೆ ನಡೀತಾ ಇದ್ರೆ, ನೀಟ್ದು ಕೂಡ ಇದು ಮೊದಲನೇ ಬಾರಿಯೇನು ಲೀಕ್ ಆಗ್ತಾ ಇಲ್ಲ. ಮತ್ತೆ ಬೇರೆ ಬೇರೆ ಪರೀಕ್ಷೆಗಳು, ಅವುಗಳಲ್ಲೂ ಬೇರೆ ಬೇರೆ ರೀತಿಯ ಅಕ್ರಮಗಳು ಪ್ರತಿ ವರ್ಷವೂ ಹೊರಬರ್ತಾನೆ ಇರ್ತವೆ. ಆಗ ಯುವಕರ ನಂಬಿಕೆನೇ ಒಡೆದು ಹೋಗುತ್ತೆ. ಅವ್ರು ಹೇಳ್ತಾರೆ, ನಮ್ಮ ಜ್ಞಾನಕ್ಕೆ, ನಮ್ಮ ಶ್ರಮಕ್ಕೆ ಯಾವ ಬೆಲೆಯೂ ಇಲ್ಲ. ಅವ್ರು ಹೇಳ್ತಾರೆ, ಇಲ್ಲಿ ನಡೆಯೋದೇ ಯಾರು ಭ್ರಷ್ಟನಾಗಿದ್ದಾನೋ, ಯಾರ ಹತ್ತಿರ ದುಡ್ಡಿದೆಯೋ, ಯಾರು ಹೋಗಿ ವ್ಯವಸ್ಥೆಯನ್ನೇ ಕೊಂಡುಕೊಳ್ಳಬಲ್ಲನೋ ಅವನದೇ. ಮತ್ತೆ ಈ ತೀರ್ಮಾನ ಅವರ ಜೊತೆ ಕೇವಲ ಒಂದು ದಿನ ಇರೋದಿಲ್ಲ, ಕೇವಲ ಒಂದು ಘಟನೆಗೆ ಸೀಮಿತವಾಗಿರೋದಿಲ್ಲ, ಜೀವನದ ಯಾವುದೋ ಒಂದು ವರ್ಷಕ್ಕೂ ಸೀಮಿತವಾಗಿರೋದಿಲ್ಲ. ಅವರು ಇದೇ ತೀರ್ಮಾನವನ್ನ ಇಟ್ಕೊಂಡೆ ತಮ್ಮ ಮುಂದಿನ ಇಡೀ ಜೀವನವನ್ನ ಕಳೀತಾರೆ. ಈಗ ಯೋಚನೆ ಮಾಡಿ, ಅವರು ಎಂಥ ಪ್ರಜೆಗಳಾಗ್ತಾರೆ ಅಂತ. ಸತ್ಯ, ಪ್ರಾಮಾಣಿಕತೆ, ಜ್ಞಾನ, ಶ್ರಮ, ಕೌಶಲ್ಯ ಇವೆಲ್ಲದರ ಮೇಲಿನ ಅವರ ನಂಬಿಕೆನೇ ಹೊರಟು ಹೋಗುತ್ತೆ. ಮತ್ತೆ ಇಡೀ ಕುಟುಂಬವೇ ಇದರಿಂದ ಪ್ರಭಾವಿತವಾಗುತ್ತೆ. ಅವರು ಸುತ್ತಮುತ್ತಲಿನ ಸಂಬಂಧಗಳ ಇಡೀ ಜಾಲವೇ ಇದರಿಂದ ಪ್ರಭಾವಿತವಾಗತ್ತೆ. ಯಾಕಂದ್ರೆ ಭಾರತದಲ್ಲಿ ಹೇಗಾಗತ್ತೆ ಅಂದ್ರೆ, ಇಡೀ ಕುಟುಂಬವೇ ಸೇರಿಕೊಂಡು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ತಯಾರಿ ಮಾಡಿಸಿರುತ್ತೆ ಮತ್ತು ಇಡೀ ಕುಟುಂಬದ ಕನಸುಗಳ ಭಾರವನ್ನ ಆ ಯುವಕ ತನ್ನ ಹೆಗಲ ಮೇಲೆ ಹೊರುತ್ತಿರುತ್ತಾನೆ. ಹಾಗಾಗಿ ಎಲ್ಲರೂ ಇದರಿಂದ ಪ್ರಭಾವಿತರಾಗ್ತಾರೆ ಮತ್ತು ಎಲ್ಲರೂ ಕುಸಿದು ಹೋಗ್ತಾರೆ. ನಾವಿದನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ, ಇದೊಂದು ಗಂಭೀರವಾದ ವಿಷಯ ಅಂತ. ಎಷ್ಟು ಮಟ್ಟಿಗೆ ಕುಸಿದು ಹೋಗ್ತಾರೆ ಅಂದ್ರೆ 5, 10 ಅಥವಾ ಬಹುಶಃ 15 ಆತ್ಮಹತ್ಯೆಗಳು ಆಗಿವೆ. ಮತ್ತು ನಾವು ಕೇವಲ ಇತ್ತೀಚಿನ ತಿಂಗಳುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ.
ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ತಮಗೆ ತಾವೇ ಹಾನಿ ಮಾಡಿಕೊಳ್ತಾರೆ ಅನ್ನೋದನ್ನ ನೀವೇನಾದ್ರೂ ಇದಕ್ಕೆ ಸೇರಿಸಿದ್ರೆ ಅದರ ಅಂಕಿ ಅಂಶಗಳೇ ಲಭ್ಯವಿಲ್ಲ ಅಂತ ನಿಮಗೆ ಅರ್ಥವಾಗುತ್ತೆ. ಯಾಕಂದ್ರೆ ತಮಗೆ ತಾವೇ ಹಾನಿ ಮಾಡಿಕೊಳ್ಳೋದಕ್ಕೆ ಎಷ್ಟೊಂದು ದಾರಿಗಳಿರಬಹುದು. ಮತ್ತು ಒಬ್ಬ ಮನುಷ್ಯ ಒಳಗಿನಿಂದಲೇ ಕುಸಿದು ಹೋಗ್ತಾ ಇದ್ದಾನೆ. ಪ್ರಪಂಚದ ಮೇಲಿನ ವ್ಯವಸ್ಥೆಯ ಮೇಲಿನ ಅವನ ನಂಬಿಕೆಯೇ ಹೊರಟು ಹೋಗ್ತಾ ಇದೆ. ಇದು ತನ್ನಲ್ಲೇ ಒಂದು ಬಹಳ ದೊಡ್ಡ ಆತ್ಮಹತ್ಯೆ. ಹಾಗಾಗಿ ಇದು ಈಗಿನ ಪರಿಸ್ಥಿತಿ. ಯುವಕರ ಆಕ್ರೋಶ ನಮಗೆ ಪ್ರತಿ ವರ್ಷವೂ ನೋಡೋಕೆ ಸಿಗುತ್ತೆ. ಹೋದ ವರ್ಷವೂ ನೋಡಕ್ಕೆ ಸಿಕ್ಕಿತ್ತು, ಅದಕ್ಕೂ ಹಿಂದಿನ ವರ್ಷವೂ ನೋಡಕ್ಕೆ ಸಿಕ್ಕಿತ್ತು. ನಾನು ಅದ್ರ ಬಗ್ಗೆ ಮಾತಾಡಿದ್ದೆ. ಈ ವರ್ಷವೂ ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ನಂದು ಒಂದು ಕಾಲಮ್ ಬರೆದಿದ್ದೀನಿ. ಹಿಂದಿಯೂ ನೀವು ಬಂದಿದ್ರಲ್ಲ, ವಿಡಿಯೋನಲ್ಲೂ ಇದೇ ರೀತಿ ಹೇಳಿದ್ರಿ ಏನಾದ್ರೂ ಮಾತಾಡಿ ಅಂತ. ನಾನು ಇದ್ರ ಬಗ್ಗೆ ಮಾತಾಡಿದ್ದು ಹೋದ ವರ್ಷದ ವಿಷಯ. ಇದು ಪ್ರತಿ ವರ್ಷವೂ ಆಗ್ತಾನೆ ಇದೆ ಮತ್ತು ಮನುಷ್ಯನ ನಂಬಿಕೆ ಒಡೆದು ಹೋಗ್ತಾನೆ ಇದೆ. ಸ್ವಲ್ಪ ಮಟ್ಟಿಗೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಆಮೇಲೆ ಮತ್ತೆ ಎಲ್ಲವೂ ಮೊದಲಿನಂತೆ. ಆದ್ರೆ ಈ ವರ್ಷ ಸ್ವಲ್ಪ ಬೇರೆಯೇ ಆಗಿದೆ. ಈ ವರ್ಷ ಒಬ್ಬ ನಂಬಿಕಸ್ಥ ವ್ಯಕ್ತಿ ಮುಂದೆ ಬಂದಿದ್ದಾರೆ. ನಾನು ಆ ವ್ಯಕ್ತಿಯನ್ನ ನಂಬಿಕಸ್ಥ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಯಾಕಂದ್ರೆ ನಾನು ಎಷ್ಟರ ಮಟ್ಟಿಗೆ ನೋಡ್ತಾ ಇದ್ದೀನೋ, ಒಬ್ಬ ಮನುಷ್ಯನಾಗಿ ನಾನೇನು ಅಂತ ಅರಿಯಾಮಿ ಅಲ್ಲ, ಯಾರ ಹೃದಯದೊಳಗೂ ಇಣುಕಿ ನೋಡಕ್ಕೆ ಆಗಲ್ಲ. ಆದ್ರೆ ಆ ವ್ಯಕ್ತಿಯ ಟ್ರ್ಯಾಕ್ ರೆಕಾರ್ಡ್ ಎಷ್ಟು ಸಾಕ್ಷಿ ನುಡಿಯುತ್ತಿದೆಯೋ, ಅವರು ನಿಜಕ್ಕೂ ಒಬ್ಬ ಗಂಭೀರವಾದ ಸಿನ್ಸಿಯರ್ ವ್ಯಕ್ತಿ. ನಾನು ಮಾತಾಡ್ತಿರೋದು ಸೋನಂ ವಾಂಗ್ಚುಕ್ ಜಿ ಅವರ ಬಗ್ಗೆ. ಅವರು ಎಂಥ ಜಾಗದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿ, ಅದು ಒಂದು ಒಣಗಿದ ತಣ್ಣನೆಯ ಮರುಭೂಮಿ. ಅಲ್ಲಿ ಜನರಿಗೆ ಕಲಿಸಿದ್ರು ನೀರನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅಂತ. ಎಲ್ಲಿ ನಮ್ಮ ಔಪಚಾರಿಕ ವ್ಯವಸ್ಥೆಗೆ ಶಿಕ್ಷಣವನ್ನೇ ಒದಗಿಸೋಕೆ ಆಗ್ತಾ ಇರಲಿಲ್ವೋ, ಅಲ್ಲಿ ಅವರ ಮಕ್ಕಳನ್ನ ಸ್ಕೂಲ್ವರೆಗೆ ತಲುಪಿಸಿದ್ರು. ಸರಿ, ಅವರು ತಮ್ಮ ಜೀವನದ ಮೂಲಕ ಇದನ್ನ ತೋರಿಸಿಕೊಟ್ರು. ಶಿಕ್ಷಣ ಅಂದ್ರೆ ಕೇವಲ ಬಾಯಿಪಾಠ ಮಾಡೋದಷ್ಟೇ ಅಲ್ಲ ಅಂತ. ಶಿಕ್ಷಣದ ಅರ್ಥ ಸರಿಯಾದ ಜೀವನವನ್ನ ನಡೆಸೋದು ಕೂಡ ಆಗಿರಬಹುದು ಮತ್ತು ಅವರಿಗೆ ಅಂತಾರಾಷ್ಟ್ರೀಯ ಸನ್ಮಾನ ಇತ್ಯಾದಿಗಳು ಕೂಡ ಸಿಕ್ಕಿವೆ. ಹಾಗಾಗಿ ನಮ್ಮ ಬಳಿ ಸಾಕಷ್ಟು ಕಾರಣಗಳಿವೆ ಈ ವ್ಯಕ್ತಿ ನಂಬಿಕೆಗೆ ಅರ್ಹರು ಅಂತ ಒಪ್ಪಿಕೊಳ್ಳೋದಿಕ್ಕೆ. ಈಗ ಅವರು ತಮ್ಮ ಕೆಲವು ಬೇಡಿಕೆಗಳನ್ನಿಟ್ಟುಕೊಂಡು ಉಪವಾಸಕ್ಕೆ ಕೂತಿದ್ದಾರೆ. ಅವರ ಬೇಡಿಕೆಗಳ ರಾಜಕೀಯ ಏನು ಅಂತ ನನಗೆ ಗೊತ್ತಿಲ್ಲ. ರಾಜಕೀಯದ ಜೊತೆ ನನಗೇನು ಅಷ್ಟು ಸಂಬಂಧವಿಲ್ಲ. ಆದರೂ ಕೂಡ ಈ ವಿಷಯದ ಬಗ್ಗೆ ಖಂಡಿತ ಮಾತಾಡ್ತೀನಿ. ಒಬ್ಬ ಶಿಕ್ಷಕನಾಗಿ ಮತ್ತೊಬ್ಬ ಶಿಕ್ಷಕ ಸಾವಿನ ಕಡೆಗೆ ಹೋಗ್ತಾ ಇರೋದನ್ನ ನೋಡ್ತಾ ಇರೋ ಒಬ್ಬ ಶಿಕ್ಷಕನಾಗಿ ಮಾತಾಡೋದು ಅನಿವಾರ್ಯವಾಗಿ ಬಿಡುತ್ತೆ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ನಾನು ಸೋನಂಜಿ ಅವರಿಗೇನೆ ಹೇಳ್ತೀನಿ, ನೋಡಿ, ಭಾರತದ ಹೆಚ್ಚಿನ ಸೇವೆಯನ್ನ ನೀವು ಬದುಕಿದ್ದೇ ಮಾಡಬಹುದು. ಇವತ್ತಿಗೆ 18 ದಿನಗಳಾದವು ನಿಮ್ಮ ಫಾಸ್ಟ್ಗೆ, ಉಪವಾಸಕ್ಕೆ. ನೀವು ಇದನ್ನ ನಿಲ್ಲಿಸಿ. ಸಮಾಜಕ್ಕೆ, ಲಡಾಖ್ಗೆ, ಭಾರತಕ್ಕೆ, ಪರಿಸರಕ್ಕೆ, ಶಿಕ್ಷಣಕ್ಕೆ ನಿಮ್ಮ ಅವಶ್ಯಕತೆ ಇದೆ. ನೀವು ನಿಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಿ. ಹಾಗಾಗಿ ಇದು ನನ್ನ ವಾಂಗ್ಚುಕ್ ಜಿ ಅವರಲ್ಲಿನ ವಿನಂತಿ. ಮತ್ತು ಯಾಕಂದ್ರೆ ಅವರು ಭಾರತ ಸರ್ಕಾರದ ಜೊತೆ ಮಾತಾಡಬೇಕು ಅಂತ ಇದ್ದಾರೆ, ಹಾಗಾಗಿ ಭಾರತ ಸರ್ಕಾರಕ್ಕೂ ನಾನು ಇದೇ ವಿನಂತಿ ಮಾಡ್ತೀನಿ, ಮಾತಾಡಿ, ದಯವಿಟ್ಟು ಮಾತಾಡಿ. ರಾಜಕೀಯದ ಧರ್ಮ ಪ್ರಜಾಪ್ರಭುತ್ವ ಮತ್ತು ಈ ಧರ್ಮದ ಶೀಲಗಳು ಯಾವುವು ಅಂದ್ರೆ ಸಂಯಮ, ಗೌರವ, ಸಂವಾದ, ಮರ್ಯಾದೆ. ಹಾಗಾಗಿ ಮಾತಾಡೋದಕ್ಕೆ ಏನ್ ಖರ್ಚಾಗುತ್ತೆ? ಮಾತಾಡೋದ್ರಿಂದ ಯಾವ ನಷ್ಟವೇನೂ ಇಲ್ಲ ಅಲ್ವಾ? ಮತ್ತು ಪ್ರಜಾಪ್ರಭುತ್ವಕ್ಕೂ ಇದು ಶೋಭೆ ತರೋದಿಲ್ಲ. ಸರ್ಕಾರದ ಜೊತೆ ಕೇವಲ ಮಾತಾಡೋದಕ್ಕೆ ಒಬ್ಬ ತಿಳುವಳಿಕೆಯುಳ್ಳ ಗೌರವಾನ್ವಿತ ಪ್ರಜೆ ತನ್ನ ಪ್ರಾಣವನ್ನೇ ಪಣಕ್ಕಿಡಬೇಕಾಗಿ ಬರೋದು. ಹಾಗಾಗಿ ಈಗ ನಡೀತಾ ಇರೋ ಈ ಆಂದೋಲನದ ಬಗ್ಗೆ ಮಾತು ಇಲ್ಲಿಗೆ ಮುಗಿಯಿತು. ಮತ್ತು ನೀವು ಮೀಡಿಯಾದಿಂದ ಬಂದಿದ್ದೀರಿ, ನಾನು ಇಷ್ಟೇ ಮಾತಾಡಿ ನಿಲ್ಲಿಸಿಬಿಡ್ತೀನಿ ಅಂತ ಬಹುಶಃ ನೀವು ನಿರೀಕ್ಷೆ ಮಾಡಿರ್ಬೋದು. ಯಾಕಂದ್ರೆ ನೀವು ಕೂಡ ಈ ಆಂದೋಲನವನ್ನ, ಈ ಇಡೀ ವಿಷಯವನ್ನ ಬಹುಶಃ ಇಷ್ಟೇ ದೂರದವರೆಗೆ ನೋಡ್ತಾ ಇದ್ದೀರಿ. ನಿಮ್ಮ ಪ್ರಶ್ನೆಯಲ್ಲೂ ಇದೇ ವಿಷಯ ಅಡಗಿತ್ತು. ಈ ಆಂದೋಲನ ನಡೀತಾ ಇದೆ, ಇದರಲ್ಲಿ ಹೀಗಾಗ್ತಾ ಇದೆ, ಹಾಗಾಗ್ತಾ ಇದೆ, ಹಾಗಾಗಿ ಇದರ ಬಗ್ಗೆ ಏನಾದ್ರೂ ಮಾತಾಡಿ ಅಂತ.
ಹಾಗಾಗಿ ನಾನು ಮಾತಾಡಿದೆ. ಆದ್ರೆ ನನ್ನ ಪ್ರಕಾರ ನಾನು ಏನು ಮಾತಾಡಿದ್ದೀನೋ ಅದು ಈ ವಿಷಯವನ್ನ ಅರ್ಧಕ್ಕಿಂತಲೂ ಕಡಿಮೆ ಕವರ್ ಮಾಡಿದೆ. ಇನ್ನು ಅಸಲಿ ವಿಷಯ ಹೇಳೋದು ಬಾಕಿ ಇದೆ. ಮತ್ತು ಅಸಲಿ ವಿಷಯ ಏನು? ಮತ್ತೆ ಬರೋಣ. ಆಗಿದ್ದೇನು, ಏನಾಗಿದೆಯೋ ಅದರಲ್ಲಿ 2 ಘಟನೆಗಳು ಸೇರಿವೆ. ಮೊದಲನೇ ಘಟನೆಯ ಬಗ್ಗೆ ನಾವು ತುಂಬಾ ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ 2ನೇ ಘಟನೆ ಹೆಚ್ಚು ಮುಖ್ಯ ಮತ್ತು ಅದು ಮುಚ್ಚಿ ಹೋಗಿದೆ. ನಾನು ಆ 2 ಘಟನೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇ ವಿಷಯ ಏನಾಗಿದೆ ಅಂದ್ರೆ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ನೋಡಿ, ಇದೊಂದು ಶಿಕ್ಷಣ ವ್ಯವಸ್ಥೆ. ಒಂದು ಪೇಪರ್ ಲೀಕ್ ಆಗಿದೆ. ಅದು ಆಗಬಾರ್ದಿತ್ತು. ನಿಮ್ಮ ಟೆಸ್ಟಿಂಗ್ ಸಿಸ್ಟಮ್ ಏನಿದೆಯೋ, ಪ್ರಾಸೆಸಸ್ ಏನಿದೆಯೋ ಅವುಗಳಲ್ಲಿ ನೇರವಾಗಿ ಬಿರುಕು ಕಾಣಿಸ್ತಾ ಇದೆ. ಮತ್ತು ಆ ಬಿರುಕು ಈಗಿಂದಲ್ಲ, ಅದು ಪದೇ ಪದೇ ಎದುರಾಗ್ತಾನೆ ಇದೆ. ಮತ್ತು ಆ ಬಿರುಕಿನ ಬಗ್ಗೆ ನಾವೆಲ್ಲರೂ ನೊಂದಿದ್ದೀವಿ. ಆ ಬಿರುಕನ್ನ ಮುಚ್ಚಬೇಕು ಅಂತಲೂ ನಾವು ಬಯಸ್ತೀವಿ. ಆದರೆ ಈ ಇಡೀ ವಿಷಯದ 2ನೇ ಮುಖ ಏನಿದೆಯೋ ಅದನ್ನ ಆಂದೋಲನನ, ಉಪವಾಸ, ರಾಜೀನಾಮೆ ಯಾವುದೂ ಕೂಡ ಅಡ್ರೆಸ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಮಾತು ಜಂತರ್ ಮಂತರ್ನಲ್ಲೂ ಆತಾ ಇಲ್ಲ, ಸಂಸತ್ತಿನಲ್ಲೂ ಆತಾ ಇಲ್ಲ. ನಾನು ಆ 2ನೇ ಮುಖವನ್ನ ನಿಮ್ಮ ಮುಂದೆ ಇಡಲು ಬಯಸ್ತೀನಿ. ಯಾಕಂದ್ರೆ ಬೇರೆ ಯಾರು ಆ 2ನೇ ಮುಖದ ಬಗ್ಗೆ ಮಾತಾಡ್ತಿರೋದು ನನಗೆ ಕಾಣಿಸ್ತಾ ಇಲ್ಲ. ಮೊದಲನೇ ವಿಷಯ ಏನಂದ್ರೆ ಪೇಪರ್ ಲೀಕ್ ಆಗಿದೆ. ಈಗ 2ನೇ ವಿಷಯ ಕೇಳಿ. ಪೇಪರ್ ಲೀಕ್ ಆಗೋದು ಒಬ್ಬ ಮಗುವಿನ, ಒಬ್ಬ ವಿದ್ಯಾರ್ಥಿಯ, ಒಬ್ಬ ಯುವಕನ ಜೀವಕ್ಕಿಂತ ಹೆಚ್ಚು ಬೆಲೆ ಬಾಳೋದು ಹೇಗಾಯ್ತು? ಹೀಗೆ ಹೇಗಾಯ್ತು ಅಂದ್ರೆ 1 ಡಜನ್ಗಿಂತ ಹೆಚ್ಚು ಯುವಕರು ಈಗ ಜನರ ವರದಿಗಳಲ್ಲಿ ಓದೋಕೆ ಸಿಗ್ತಾ ಇದೆ, ತಮ್ಮ ಪ್ರಾಣ ತೆಗೆದುಕೊಂಡಿದ್ದಾರೆ. ಮತ್ತು ಪ್ರತಿ ವರ್ಷ ಹೀಗಾಗತ್ತೆ. ಇದೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡಕ್ಕೆ ಸಿಲುಕಿ ನೂರಾರು ಅಲ್ಲದಿದ್ರು ಕನಿಷ್ಠ ಡಜನ್ ಗಟ್ಟಲೆ ಯುವಕರು ತಮ್ಮ ಪ್ರಾಣ ತೆಗೆದುಕೊಳ್ತಾರೆ. ನೋಡಿ, ಪೇಪರ್ ಲೀಕ್ ಆಗೋದು, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಪೇಪರ್ ಲೀಕ್ ಆಗೋದು ಒಂದು ವಿಷಯ. ಮತ್ತು ಪೇಪರ್ ಲೀಕ್ ಆಗೋದು ಎಷ್ಟೊಂದು ದೊಡ್ಡ ವಿಷಯ ಆಗ್ಬಿಡೋದು ಅಂದ್ರೆ ನಮ್ಮ ಯುವಕರು ಅದಕ್ಕಾಗಿ ತಮ್ಮ ಪ್ರಾಣ ಕೊಡಕ್ಕೆ ಶುರು ಮಾಡೋದು, ಇದು ಸಂಪೂರ್ಣವಾಗಿ 2ನೇ ವಿಷಯ. ಈ 2ನೇ ವಿಷಯದ ಬಗ್ಗೆ ಯಾರು ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ನಾನು ಈ 2ನೇ ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀನಿ. ಅದು ಹೆಚ್ಚು ಮುಖ್ಯವಾಗಿದೆ. ನಮ್ಮ ಯುವಕರಿಗೆ ಯಾರು ಕಲಿಸಿಕೊಟ್ರು ಒಂದು ರ್ಯಾಂಕ್ನ ಬೆಲೆ ಅವರ ಜೀವಕ್ಕಿಂತ ಹೆಚ್ಚಾಗಿದೆ ಅಂತ? ಯಾರು ಅವರಿಗೆ ಹೇಳಿಕೊಟ್ರು ಅವರು ಯಾವುದೋ ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೋ ಇಲ್ವೋ ಅನ್ನೋದ್ರ ಮೇಲೆಯೇ ಅವರ ಇಡೀ ಜೀವನ ನಿರ್ಧಾರ ಆಗಬೇಕು ಅಂತ ಯಾರು ಕಲಿಸಿಕೊಟ್ರು? ನೋಡಿ, ಪೇಪರ್ ಲೀಕ್ ಆಗಿದೆ. ಇದ್ರ ಬಗ್ಗೆ ನಾವು ಹೇಗೆ ಹೇಳ್ತಾ ಇದ್ದೀವಿ ಅಂದ್ರೆ ಯಾವುದೋ ಹೊರಗಿನ ಘಟನೆ ನಡೆದು ಹೋಗಿದೆ ಅನ್ನೋ ಹಾಗೆ. ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ದಳ್ಳಾಳಿ ಕೂತಿದ್ದ, ಅವನು ಪೇಪರ್ ಲೀಕ್ ಮಾಡಿಬಿಟ್ಟ ಅನ್ನೋ ಹಾಗೆ. ಪೇಪರ್ ಹಾಗೆ ಲೀಕ್ ಆಗೋದಿಲ್ಲ. ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಪೇಪರ್ ಲೀಕ್ ಆಗೋದು ಯಾವಾಗ ಅಂದ್ರೆ ಲೀಕ್ ಮಾಡೋನು ಒಬ್ಬ ಇದ್ದು ಮತ್ತು ಆ ಲೀಕ್ಡ್ ಪೇಪರ್ ಅನ್ನ ಕೊಂಡುಕೊಳ್ಳಕ್ಕೆ ಯಾರಾದ್ರೂ ತಯಾರಿದ್ದಾಗ, ಮತ್ತು ಕೇವಲ ಕೊಂಡುಕೊಳ್ಳಕ್ಕೆ ತಯಾರಿರೋದಲ್ಲ, ಭಾರಿ ದುಡ್ಡು ಕೊಡೋಕ್ಕೂ ತಯಾರಿದ್ದಾಗ. ಮತ್ತು ಭಾರಿ ದುಡ್ಡು ಅಂತೂ ಕೊಟ್ಟೇ ಕೊಡ್ತಾರೆ. ಯಾವಾಗ ಕೆಲವು 1000 ಸೀಟ್ಗಳಿಗಾಗಿ 22 ಲಕ್ಷ ಕ್ಯಾಂಡಿಡೇಟ್ಸ್ ಇರ್ತಾರೋ ಆಗ ಒಂದು ಭಾರಿ ನೂಕುನುಗ್ಗಲು ಶುರುವಾಗುತ್ತೆ. ಮತ್ತು ಆ ನೂಕುನುಗ್ಗಲಿನಲ್ಲಿ ದಳ್ಳಾಳಿಗಳಂತೂ ಹುಟ್ಕೊಳ್ತಾರೆ ಅಲ್ವಾ? ನಾನು ತಿಳ್ಕೊಳ್ಳಲು ಬಯಸ್ತೀನಿ, ಇಷ್ಟು ಲಕ್ಷ ನಮ್ಮ ಮಕ್ಕಳು ಇದ್ದಾರಲ್ಲ, ಅವರನ್ನು ನಾವು ಯಾಕೆ ಒಂದೇ ದಿಕ್ಕಿನಲ್ಲಿ ಹೋಗೋಕೆ ಒತ್ತಾಯ ಮಾಡಿದ್ದೇವೆ? ಈ ಅನಿವಾರ್ಯತೆ ಎಲ್ಲಿಂದ ಬಂತು? ಮತ್ತು ಆ ಪೇಪರ್ ಎಷ್ಟೊಂದು ದೊಡ್ಡ ವಿಷಯ ಆಗಿಬಿಟ್ಟಾಗ ಅರ್ಥಶಾಸ್ತ್ರದ ನಿಯಮ ಇದೆ. ಕೆಲವು ಸಲ ಹೀಗೂ ಆಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಸಪ್ಲೈ ಅಂತ. ಇಲ್ಲ ಅಂದ್ರೆ ಹೀಗೂ ಆಗ್ಬೋದಿತ್ತು. ಪೇಪರ್ ಲೀಕ್ ಮಾಡಿಸೋಕೆ ಯಾರಾದ್ರೂ ಇದ್ರು, ಗ್ರಾಹಕರಲ್ಲೇ ಅಷ್ಟು ಕುತೂಹಲ ಇಲ್ಲದೆ ಹೋಗಿದ್ರೆ ಇದು ಇಷ್ಟೊಂದು ದೊಡ್ಡ ಹಗರಣ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ನೀವು ನೋಡಿದ್ರೆ ಸ್ಟೂಡೆಂಟ್ನ ಜೀವನ ಒಂದು ರಿಸಲ್ಟ್ ಮೇಲೆ ಅವಲಂಬಿತವಾಗಿದೆ ಅನ್ನೋ ಈ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆಯನ್ನು ಕೊಡೋದ್ರಲ್ಲಿ ಕೋಚಿಂಗ್ ಸೆಂಟರ್ಸ್, ಟೀಚರ್ಸ್, ಪೇರೆಂಟ್ಸ್, ಸ್ವತಃ ಸ್ಟೂಡೆಂಟ್ಸ್ ಮತ್ತು ಖಂಡಿತವಾಗಿಯೂ ಭ್ರಷ್ಟ ಅಧಿಕಾರಿಗಳು ಮತ್ತು ದಳ್ಳಾಳಿಗಳು ಇವರೆಲ್ಲರೂ ಶಾಮೀಲಾಗಿದ್ದಾರೆ. ಮತ್ತು ಎಲ್ಲರೂ ಒಂದೇ ಮಾತು ಹೇಳ್ತಾ ಇದ್ದಾರೆ, ಇವರೆಲ್ಲರೂ ಶಾಮೀಲಾಗಿದ್ದಾರೆ. ಇಡೀ ಮಾರುಕಟ್ಟೆಯೇ ಸಜ್ಜಾಗಿದೆ, ಮಾರುವವನ ಕಡೆಯಿಂದಲೂ ಮತ್ತು ಕೊಳ್ಳುವವನ ಕಡೆಯಿಂದಲೂ. ಪೇಪರ್ ಲೀಕ್ ಆಗೋದು ಈ ಮಾರುಕಟ್ಟೆಯಲ್ಲಿ ನಡೆದ ಯಾವುದೋ ದುರ್ಘಟನೆಯಲ್ಲ. ಪೇಪರ್ ಲೀಕ್ ಆಗೋದು ಈ ಮಾರುಕಟ್ಟೆಯ ಒಂದು ಪ್ರಾಡಕ್ಟ್, ಒಂದು ಉತ್ಪನ್ನ.
ಒಬ್ಬ ಮಾರೋಕೆ ತಯಾರಿದ್ದಾನೆ, ಒಬ್ಬ ಕೊಳ್ಳೋಕೆ ತಯಾರಿದ್ದಾನೆ. ಯಾಕಂದ್ರೆ ಇಬ್ಬರು ಒಂದು ಮಾತನ್ನ ಒಟ್ಟಾಗಿ ಒಪ್ಪಿಕೊಂಡಿದ್ದಾರೆ, ಈ ಪೇಪರ್ನ ಬೆಲೆ ತುಂಬಾ ಹೆಚ್ಚಾಗಿದೆ ಅಂತ. ಒಂದು ವೇಳೆ ನನ್ನ ಮಗುವಿಗೆ ಈ ಪೇಪರ್ ಸಿಕ್ಕಿಬಿಟ್ರೆ, ಒಂದು ವೇಳೆ ಅವನು ಈ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ರೆ, ಎಲ್ಲಾ ಕನಸುಗಳು ನನ್ಸಾಗ್ಬಿಡುತ್ತವೆ, ಅವನ ಜೀವನವೇ ರೂಪುಗೊಂಡು ಬಿಡುತ್ತೆ. ನಾವು ಹೋಗಿ ಪ್ರಪಂಚದ ಮುಂದೆ ಹೇಳ್ಕೊಳ್ಬಹುದು, ನೋಡಿ 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 ನನ್ನ ಮಗು ಡಾಕ್ಟರ್ ಆಗ್ಬಿಟ್ಟ, ಇಂಜಿನಿಯರ್ ಆಗ್ಬಿಟ್ಟ, ಅಥವಾ ಇನ್ನೇನೋ ಆಗ್ಬಿಟ್ಟ ಅಂತ. ಎಷ್ಟೊಂದು ತರದ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ. ಮತ್ತು ಒಂದು ವೇಳೆ ನನ್ನ ಮಗು ಅದನ್ನ ಕ್ಲಿಯರ್ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ, ಅವನು ಪ್ರಪಂಚದ ದೃಷ್ಟಿಯಲ್ಲೇನು, ಮನೆಯವರ ದೃಷ್ಟಿಯಿಂದಲೂ ಪೋಷಕರ ದೃಷ್ಟಿಯಿಂದಲೂ ಕೆಳಗೆ ಬಿದ್ದು ಬಿಡ್ತಾನೆ. ನಾನು ತಿಳಿದುಕೊಳ್ಳಲು ಬಯಸ್ತೀನಿ, ಈ ಮಾರುಕಟ್ಟೆಯನ್ನ ಯಾರು ಸಜ್ಜುಗೊಳಿಸಿದ್ರು ಅಂತ. ನೋಡಿ, ಈ ಮಾರುಕಟ್ಟೆಯನ್ನ ಯಾರು ಪೇಪರ್ ಲೀಕ್ ಮಾಡಿಸಿದನು, ಆ ದಳ್ಳಾಳಿ ಸಜ್ಜುಗೊಳಿಸಿದ್ದಲ್ಲ. ಈ ಮಾರುಕಟ್ಟೆಯನ್ನ ಯಾವುದೇ ಸಚಿವಾಲಯ ಕೂಡ ಸಜ್ಜುಗೊಳಿಸಿದ್ದಲ್ಲ. ಹೌದು, ಇದರಲ್ಲಿ ಎಲ್ಲರೂ ಭಾಗಿಗಳಾಗಿದ್ದಾರೆ, ಮಾರುಕಟ್ಟೆಯಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಈ ಮೌಲ್ಯ ವ್ಯವಸ್ಥೆ ಇದೆಯಲ್ಲ, ಈ ವ್ಯಾಲ್ಯೂ ಸಿಸ್ಟಮ್, ಮಗುವೇ ಎಲ್ಲವನ್ನೂ ಬಿಟ್ಟು ಬಿಡು, ನಿನ್ನ ಜೀವನದ ಎಷ್ಟೋ ವರ್ಷಗಳನ್ನ ಕೇವಲ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಹಾಕಿಬಿಡು ಅನ್ನೋದು. ಈ ವ್ಯಾಲ್ಯೂ ಸಿಸ್ಟಮ್ ಮನೆಯಲ್ಲೇ ಸೃಷ್ಟಿಯಾಗಿದೆ. ಇದು ನೆಂಟ್ರಿಷ್ಟರ ಮೀಟಿಂಗ್ಸ್ಗಳಲ್ಲಿ ಸೃಷ್ಟಿಯಾಗಿದೆ. ಇದು ಪೋಷಕರ ಕಣ್ಗಾವಲಿನಲ್ಲೇ ಸೃಷ್ಟಿಯಾಗಿದೆ. ಮಗುವಿನ ಮೇಲೆ ಏನು ಈ ಒತ್ತಡ ಹೇರಲಾಗಿದೆಯೋ, ಈ ಒತ್ತಡವನ್ನ ಯಾರು ಹೇರಿದ್ರು ಅಂತ ನಾನು ತಿಳ್ಕೊಳ್ಳೋದು ಬಯಸ್ತಾ ಇದ್ದೀನಿ. ನಾನು ಪೋಷಕರಿಗೆ ಪ್ರಶ್ನೆ ಕೇಳಲು ಬಯಸ್ತೀನಿ, ಪ್ಯಾರೆಂಟ್ಸ್ಗೆ. ನಿಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿತ್ತು, ಸಾಧಾರಣ ಮಗು, ಸುಂದರವಾದ ಮಗು, ಪ್ರಕೃತಿಯ ಉಡುಗೊರೆ. ನೀವು ಅದನ್ನ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಪ್ರಾಜೆಕ್ಟ್ ಆಗಿ ಯಾವಾಗ ಮಾಡಿಬಿಟ್ರಿ, ಅದನ್ನಾದ್ರೂ ಹೇಳಿ. ಮತ್ತು ಯಾಕೆ ಮಾಡಿಬಿಟ್ರಿ, ಯಾಕೆ ಅವನ ಮೇಲೆ ಇಷ್ಟೊಂದು ಪ್ರೆಷರ್ ಹಾಕಿಬಿಟ್ರಿ, ಯಾಕೆ ಆ ಪೇಪರ್ಗೆ ಇಷ್ಟೊಂದು ವ್ಯಾಲ್ಯೂ ಕೊಟ್ಬಿಟ್ರಿ? ಹೇಗಂದ್ರೆ, ಮೊದಲನೇ ವಿಷಯ, ಆ ಪೇಪರ್ ಈಗ ಲಕ್ಷ ಕೋಟಿಗಳಲ್ಲಿ ಮಾರಾಟವಾಗ್ಲಿ. ಮತ್ತು ಎರಡನೇ ವಿಷಯ, ಒಂದು ವೇಳೆ ಆ ಮಗು ಆ ಪೇಪರ್ ಅನ್ನ ಕ್ಲಿಯರ್ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ, ಅವನು ಜೀವನ ಪೂರ್ತಿ ಇನ್ಫೀರಿಯಾರಿಟಿಗೆ ಹೊರಟು ಹೋಗ್ಲಿ. ಅದು ನಿಮ್ಮ ಮಗು. ಒಂದು ವೇಳೆ ನೀವು ಮಗುವನ್ನ ಪ್ರೀತಿಸ್ತಾ ಇದ್ದಿದ್ರೆ, ನೀವು ಆ ಮಗುವಿನ ಸೆಲ್ಫ್ ವರ್ತ್ ಅನ್ನ ಯಾವುದೋ ಎಕ್ಸಾಮ್ನ ಒಂದು ಪರ್ಟಿಕ್ಯುಲರ್ ರಿಸಲ್ಟ್ಗೆ ಕಟ್ಟಿ ಹಾಕ್ತಾ ಇರಲಿಲ್ಲ. ಇದು ಪ್ರೀತಿಯ ವಿಷಯವೇ ಅಲ್ಲ. ಮತ್ತು ಇದು ಪ್ಯಾರೆಂಟ್ಸ್ಗೆ ನನ್ನ ಪ್ರಶ್ನೆ ಆಗಿತ್ತು. ಇದೇ ರೀತಿ ನಾನು ಟೀಚರ್ಸ್ಗೆ ಪ್ರಶ್ನೆ ಕೇಳಲು ಬಯಸ್ತೀನಿ. ನೋಡಿ, ಇದು ಎಲ್ರಿಗೂ ಗೊತ್ತಿರುವ ವಿಷಯವೇ. ಎರಡು ರೀತಿಯ ಶಿಕ್ಷಣ ಇರುತ್ತೆ. ಒಂದು ಯಾವುದು ಜೀವನೋಪಾಯವನ್ನ ಕೊಡುತ್ತೋ, ಮತ್ತೊಂದು ಯಾವುದು ಜೀವನವನ್ನ ಕೊಡುತ್ತೋ. ಒಂದು ಯಾವುದು ಲೈವ್ಲಿಹುಡ್ ಕೊಡುತ್ತೋ, ಮತ್ತು ಒಂದು ಯಾವುದು ಲೈಫ್ ಕೊಡುತ್ತೋ. ಒಂದರಲ್ಲಿ ನಾಲೆಜ್ ಬರುತ್ತೆ, ಅದು ಲೈವ್ಲಿಹುಡ್ಗೆ ಅಗತ್ಯ. ಮತ್ತು ಮತ್ತೊಂದರಲ್ಲಿ ಆತ್ಮಜ್ಞಾನ ಬರುತ್ತೆ, ಅದು ಆಂತರಿಕವಾಗಿ ಜೀವಂತವಾಗಿರಲು ಅಗತ್ಯ. ನೀವು ಎಜುಕೇಶನ್ ಅನ್ನ ಹೇಗೆ ಡಿಫೈನ್ ಮಾಡಿದ್ರಿ? ಆಸ್ ಟೀಚರ್ಸ್ ಹೇಗೆ ಡಿಫೈನ್ ಮಾಡಿದ್ರಿ? ಮತ್ತು ಟೀಚರ್ಸ್ ಅಂದಾಗ ನಾನು ಸ್ಕೂಲ್ನ ಟೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತು ಯಾರು ಕೋಚಿಂಗ್ನ ಟೀಚರ್ಸ್ ಇದ್ದಾರೋ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವಂತೂ ಸ್ಟೂಡೆಂಟ್, ಮುಂದೆ ಒಂದು ಪ್ರಪಂಚವನ್ನೇ ಇಟ್ಬಿಟ್ರಿ, ಒಂದು ಕಾನ್ಸೆಪ್ಟ್, ಒಂದು ಮಾಡೆಲ್ ಇಟ್ಬಿಟ್ರಿ. ಈ ಜೀವನೋಪಾಯದ ವಿಷಯ ಏನಿದೆಯೋ, ಆ ರೇಸ್ ಏನಿದೆಯೋ, ಅದರಲ್ಲಿ ಓಡಿ ನೀನು ಮುಂದೆ ತಲುಪಿಬಿಟ್ರೆ ನೀನು ಸಕ್ಸಸ್ಫುಲ್ ಎನ್ಸ್ಕೊಳ್ತೀಯ ಅಂತ. ಇದು ನೀವೇನು ಮಾಡಿದ್ರಿ ಮಗುವಿನ ಜೊತೆ? ಇದು ನೀವೇನು ಮಾಡಿದ್ರಿ? ನೀವು ಅವನನ್ನ ಕೇವಲ ಲೈವ್ಲಿಹುಡ್ ಅರ್ನ್ ಮಾಡುವ ಒಂದು ಸಾಧನವನ್ನಾಗಿ ಮಾಡಿಬಿಟ್ರಿ ಅಷ್ಟೇ. ಯಾಕಂದ್ರೆ ಆಗಷ್ಟೇ ಅದರಲ್ಲಿ ನಿಮಗೂ ದುಡ್ಡಿದೆ. ನೀವು ಎಜುಕೇಶನ್ನ ಅರ್ಥವನ್ನೇ ವೊಕೇಶನಲ್ ಎಜುಕೇಶನ್ ಮಾಡಿಬಿಟ್ರಿ. ಎಜುಕೇಶನ್ನ ಅರ್ಥ ಈಗ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್ ಆಗಿ ಉಳಿದಿಲ್ಲ. ಎಜುಕೇಶನ್ನ ಅರ್ಥ ಈಗ ಹೀಗೂ ಆಗಿದೆ, ಸಪ್ರೆಷನ್ ಆಫ್ ದ ಇಂಡಿವಿಜುವಲ್ ಕೂಡ ನಡೆಯುತ್ತೆ, ಡೆಸಿಮೇಷನ್ ಆಫ್ ದ ಇಂಡಿವಿಜುವಲ್ ಕೂಡ ನಡೆಯುತ್ತೆ. ಇಂಡಿವಿಜುವಲ್ ಅನ್ನ, ಅಂದ್ರೆ ಯಾರು ಈಗ ನಮ್ಮ ಸ್ಟೂಡೆಂಟ್ ಆಗಿದ್ದಾನೋ, ಯಂಗ್ಸ್ಟರ್ ಆಗಿದ್ದಾನೋ, ವಿದ್ಯಾರ್ಥಿನಿ ಆಗಿದ್ದಾನೋ, ಅವನನ್ನ ಬರ್ಬಾದ್ ಮಾಡಿಬಿಟ್ರು ನಡೆಯುತ್ತೆ. ಕೇವಲ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಆಗಬೇಕು. ನೀವು ಟೀಚರ್ಸ್, ಇದು ನೀವೇನ್ ಮಾಡಿದ್ರಿ? ನಾನು ಕೇಳಿ ಬಯಸ್ತೀನಿ, ನೀವೇನ್ ಮಾಡಿದ್ರಿ ಅಂತ. ಮತ್ತು ಹೇಗೆ ಪೇರೆಂಟ್ಸ್ ಅನ್ನ ಕೇಳಿದ್ನೋ, ಹೇಗೆ ಟೀಚರ್ಸ್ ಅನ್ನ ಕೇಳಿದ್ನೋ, ಹಾಗೆ ನಾನು ಸ್ಟೂಡೆಂಟ್ಸ್ ಅನ್ನ ಕೇಳಿ ಬಯಸ್ತೀನಿ. ಹೌದು, ಒಳ್ಳೆ ವಿಷಯ. ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ನ್ಯಾಯ ಸಿಗಬೇಕು ಅಂತ. ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ನಿಷ್ಪಕ್ಷಪಾತವಾದ ಎಂಟ್ರೆನ್ಸ್ ಎಕ್ಸಾಮ್ ಆಗಬೇಕು ಅಂತ. ನಿಷ್ಪಕ್ಷಪಾತವಾದ ಪರೀಕ್ಷೆ ನಿಮ್ಮ ಹಕ್ಕು, ಮತ್ತು ನಿಮಗೆ ನ್ಯಾಯ ಸಿಗಬೇಕು, ಮತ್ತು ನೀವು ಈ ಡಿಮ್ಯಾಂಡ್ ಮಾಡಬೇಕು. ನಾನು ನಿಮ್ಮನ್ನ ಇದು ಕೇಳಿ ಬಯಸ್ತೀನಿ, ನೀವು ಜೀವನದಿಂದ ಎಷ್ಟೆಲ್ಲ ಡಿಮ್ಯಾಂಡ್ಸ್ ಮಾಡ್ತಾ ಇದ್ದೀರೋ, ಆ ಡಿಮ್ಯಾಂಡ್ಸ್ನ ಹಿಂದಿರುವ ಕನಸುಗಳಿವೆಯಲ್ಲ, ಆ ಕನಸುಗಳನ್ನು ನಿಮಗೆ ಯಾರು ಕೊಟ್ಟರು? ನಾನು ಜೀವನದಿಂದ ಏನನ್ನಾದರೂ ಕೇಳಿದಾಗ ಅದರ ಹಿಂದೆ ಭವಿಷ್ಯದ ಒಂದು ಕಲ್ಪನೆ ಇರುತ್ತೆ. ನಾನು ಹೇಳ್ತೀನಿ, ನನಗೆ ನನ್ನ ಭವಿಷ್ಯ ಇದೇ ರೀತಿ ಬೇಕು, ಹಾಗಾಗಿ ಈಗ ನಾನು ಜೀವನದಲ್ಲಿ ಹೀಗೆ ಹೆಜ್ಜೆಗಳನ್ನ ಇಡಬೇಕು, ಆಗಷ್ಟೇ ನಾನು ಆ ಭವಿಷ್ಯದವರೆಗೆ ತಲುಪೋಕೆ ಸಾಧ್ಯ ಅಂತ. ನೀವು ನಿಮಗಾಗಿ ಭವಿಷ್ಯದ ಯಾವ ಮಾಡೆಲ್ ತಯಾರು ಮಾಡಿದ್ದೀರೋ, ನಾನು ನಿಮ್ಮನ್ನ ಕೇಳಿ ಬಯಸ್ತೀನಿ, ಅದನ್ನು ನಿಮಗೆ ಯಾರು ಕೊಟ್ಟಿದ್ದು? ಅದು ನಿಮ್ಮ ಸ್ವಂತದ್ದಲ್ಲ. ಮತ್ತು ನನ್ನ ಹತ್ತಿರ ಇದಕ್ಕೆ ಒಂದು ಸಾಕ್ಷಿ ಇದೆ. ಒಂದು ವೇಳೆ ಅದು ನಿಮ್ಮ ಸ್ವಂತದ್ದಾಗಿದ್ದರೆ
ಒಂದೊಂದು ಸೀಟ್ನ ಹಿಂದೆ 10ರಿಂದ 10,000 ಜನ ಓಡ್ತಾ ಇರಲಿಲ್ಲ. ಹೀಗೆ ಹೇಗಾಗೋಕೆ ಸಾಧ್ಯ? 10,000 ಜನರದ್ದು ಒಂದೇ ಕಾಮನ್ ಹಂಚಿಕೊಂಡ ಕನಸು ಇರುತ್ತೆ ಅಂತ. ಹೀಗೆ ಹೇಗಾಗೋಕೆ ಸಾಧ್ಯ? ಹಾಗಾದ್ರೆ ಇಂಡಿವಿಜುವಾಲಿಟಿ ಅಂದ್ರೆ ಅರ್ಥವೇನು? ಖಂಡಿತವಾಗಿಯೂ 10,000 ಜನ ಒಂದು ಸೀಟ್ ಹಿಂದೆ ಓಡ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಅವರ ಮನಸ್ಸಿನಲ್ಲಿ ಯಾವ ಕನಸಿದೆಯೋ ಅದು ಅವರಲ್ಲಿ ಯಾರದ್ದು ಅಲ್ಲ ಅಂತ. ಅದೊಂದು ಇಂಪೋರ್ಟೆಡ್ ಡ್ರೀಮ್, ಅದೊಂದು ಇಂಪೋರ್ಟೆಡ್ ಕಾನ್ಸೆಪ್ಟ್, ಅದೊಂದು ಇಂಪ್ಲಾಂಟೆಡ್ ಡಿಸೈರ್. ನಿಮ್ಮೊಳಗೆ ಯಾರೋ ಒಂದು ಡಿಸೈರ್ ಅನ್ನ ಹಾಕ್ಬಿಟ್ಟಿದ್ದಾರೆ. ವ್ಯವಸ್ಥೆ ಹಾಕ್ಬಿಡುತ್ತು, ಬೆಳೆಸಿದ ರೀತಿ ಹಾಕ್ಬಿಡುತ್ತು, ಸ್ಕೂಲಿಂಗ್ ಹಾಕ್ಬಿಡುತ್ತು, ಮೀಡಿಯಾ ಹಾಕ್ಬಿಡುತ್ತು. ನಮ್ಮ ಈ ಇಡೀ ಭೋಗವಾದಿ ಕಲ್ಚರ್ ಏನಿದೆಯೋ ಅದು ಈ ಎಲ್ಲ ವಿಷಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹಾಕ್ಬಿಡುತ್ತು. ಮತ್ತು ನೀವೆಲ್ಲ ಹೇಳ್ತಿರಲ್ಲ, ನೀವು ಜೆನ್ಜಿ ಅಂತ, ವಿ ಲೈಕ್ ಟು ಬಿ ಯೂನೀಕ್ ಇಂಡಿವಿಜುವಲ್ಸ್ ಅಂತ. ಯೂನೀಕ್ ಇಂಡಿವಿಜುವಲ್ಸ್ ಆಗಿದ್ರೆ ಎಲ್ಲರೂ ಒಂದೇ ಲೇನ್ ನಲ್ಲಿ ಯಾಕೆ ಓಡ್ತಾ ಇದ್ದೀರಿ? ಇದು ನನ್ನ ಪ್ರಶ್ನೆ ಆಯ್ತು. ಸ್ಟೂಡೆಂಟ್ಸ್ ಆದ ನಿಮಗೆ ವಿಷಯ ಅರ್ಥವಾಗ್ತದೆ ಅಲ್ವಾ? ನೋಡಿ, ಎಲ್ಲಿಯವರೆಗೆ ನಾವು ಸಮಸ್ಯೆಯ ಬೇರಿನವರೆಗೆ ತಲುಪೋದಿಲ್ಲವೋ ಅಲ್ಲಿಯವರೆಗೆ ಇಂಥ ಘಟನೆಗಳು ಪದೇ ಪದೇ ಆಗ್ತಾನೆ ಇರುತ್ತವೆ. ನಾವು ಆ ರೂಟ್ ಕಾಸ್ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ನಾನೇನು ಸಿಸ್ಟಮ್ನಲ್ಲಿ ಯಾವ ಅಕ್ರಮ ಇದೆಯೋ, ಹಗರಣ ಇದೆಯೋ ಅದರ ವಿರುದ್ಧ ಆಂದೋಲನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಮಾಡಬೇಕು. ಹೊರಗಡೆ ನ್ಯಾಯ ಸಿಗಬೇಕು, ಒಳಗಡೆ ಅರಿವು ಕೂಡ ಇರಬೇಕು. ಹೊರಗಿನ ನ್ಯಾಯಕ್ಕಾಗಿ ನೀವು ಹೋರಾಡ್ತಾ ಇದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಒಳಗಡೆ ಅರಿವು ಇಲ್ಲದೆ ಹೋದರೆ ಹೊರಗಡೆ ಎಷ್ಟೇ ಬದಲಾವಣೆ ತಂದರೂ ನೀವು ನೋಡ್ತೀರಿ ಯಾವುದೂ ಅಲುಗಾಡಿಲ್ಲ ಅಂತ. ವಿಷಯಗಳು ಹಾಗೆ ಹಳೆಯದರಂತೆಯೇ ಇವೆ. ಅವು ತಮ್ಮ ಹೆಸರು, ರೂಪ, ಬಣ್ಣ ಮತ್ತು ಬಟ್ಟೆಗಳನ್ನ ಬದಲಾಯಿಸಿಕೊಂಡಿವೆ ಅಷ್ಟೇ. ನೋಡಿ, ನಾವು ಭಾರತೀಯರು ಮತ್ತು ಭಾರತದಲ್ಲಿ ಸಂತರು, ಜ್ಞಾನಿಗಳು ಯಾವಾಗಿನಿಂದಲೂ ಹೇಳ್ತಾ ಬಂದಿದ್ದಾರೆ, ಮಾಲಾ ಫೇರ್ ಜುಗ್ ಭಯ ಫಿರಾನ ಮನ್ಕಾ ಫೇರ್ ಕರ್ಕ ಮನ್ಕಾ ಛಾಂಡ್ದೆ ಮನ್ಕಾ ಫೇರ್. ಇದರ ಅರ್ಥವೇನು? ಅವ್ರು ಹೇಳಿದ್ರು, ಹೊರಗಡೆ ನೀವೇನು ರೊಟೇಷನ್ ಮಾಡ್ತಾ ಇದ್ದೀರೋ, ಈ ಹೊರಗೆ ನೀವೇನು ತಿರುಗಿಸ್ತಾ ಇದ್ದೀರೋ, ಈ ಹೊರಗಡೆ ತಿರುಗಿಸೋದ್ರಿಂದ ವಿಷಯ ಬಹಳ ದೂರದವರೆಗೆ ಹೋಗೋದಿಲ್ಲ. ಕರ್ಕ ಮನ್ಕ ಅಂದ್ರೆ ಯಾವ ವಸ್ತುಗಳು ನಿಮ್ಮ ಕೈಯಲ್ಲಿವೆಯೋ, ನಮ್ಮ ಸಿಸ್ಟಮ್ ನೀವು ಬದಲಾಯಿಸಲು ಬಯಸ್ತಾ ಇದ್ದೀರೋ, ಸಿಸ್ಟಮ್ ಅನ್ನ ನೀವು ಬದಲಾಯಿಸಿಕೊಳ್ಳಿ. ಸಿಸ್ಟಮ್ ಅತ್ಯುತ್ತಮವಾಗಿರಬೇಕು ಖಂಡಿತವಾಗಿಯೂ. ಆದ್ರೆ ನೆನಪಿರ್ಲಿ, ಆ ಸಿಸ್ಟಮ್ ಅನ್ನ ಮಾಡಿರೋರು ನಾವೇನಾದ್ರೂ ಸರಿ ಇಲ್ಲದವರಾಗಿದ್ದರೆ ಮತ್ತು ನಾವು ಹೊರಗಡೆ ಒಂದು ಒಳ್ಳೆ ಸಿಸ್ಟಮ್ ಅನ್ನ ಮಾಡಿಕೊಂಡ್ರೂ ಕೂಡ ನಾವು ಹಗಲಿನಲ್ಲಿ ಒಳ್ಳೆ ಸಿಸ್ಟಮ್ ಮಾಡ್ತೀವಿ, ರಾತ್ರಿ ನಾವೇ ಮಾಡಿದ ಆ ಒಳ್ಳೆ ಸಿಸ್ಟಮ್ನ ಕಳ್ಳಬಾಗಿಲುಗಳಿಂದ ಹೊರಟೋಗ್ತೀವಿ. ನಾವೇ ಅಲ್ವಾ ಮಾಡಿದ್ದು? ನಾವೇ ಮಾಡೋರು, ನಾವೇ ಮುರಿಯೋರು. ಆಮೇಲೆ ಸಿಸ್ಟಮಿಕ್ ಚೇಂಜ್ ತಂದರೂ ಕೂಡ ಬಹಳ ಲಾಭವೇನೂ ಆಗೋದಿಲ್ಲ. ಹಾಗಾಗಿ ನನ್ನ 3 ಮಾತುಗಳು ಸೋನಂಜಿ ಅವರಿಗೆ, ದಯವಿಟ್ಟು ನಿಮ್ಮ ಜೀವನಕ್ಕೆ ಬೆಲೆ ಕೊಡಿ, ನಿಮ್ಮ ಉಪವಾಸವನ್ನ ನಿಲ್ಲಿಸಿ. ನಿಮ್ಮ ಜೀವನ ಭಾರತಕ್ಕೆ ಅಮೂಲ್ಯವಾಗಿದೆ. ಭಾರತಕ್ಕೆ ಬದುಕಿದ್ದುಕೊಂಡೇ ಉತ್ತಮ ಸೇವೆಯನ್ನ ಮಾಡಬಲ್ಲಿರಿ. ಸರ್ಕಾರದ ಬಳಿ ವಿನಂತಿ, ಮಾತುಕತೆ ನಡೆಸಿ. ಮಾತುಕತೆಯಂತೂ ಸಜ್ಜನಿಕೆಯ ಸಂಕೇತ, ಸಂವಾದವಂತೂ ಶೀಲದ ದ್ಯೋತಕ. ದಯವಿಟ್ಟು ಮಾತುಕತೆ ನಡೆಸಿ. ಮತ್ತು ಭಾರತದ ಜನಕ್ಕೆ ನನ್ನ ಪ್ರಶ್ನೆ, ಕೊನೆ ಮಾತು. ಭಾರತದ ಜನಕ್ಕೆ ನನ್ನದೇನು ಮನವಿ ಇಲ್ಲ. ಭಾರತದ ಜನರಿಗೆ ನನ್ನ ಬಳಿ ಪ್ರಶ್ನೆ ಇದೆ. ಹೀಗೆ ಹೇಗಾಗ್ಬಿಡುತ್ತೆ ಅಂದ್ರೆ, ಯಾವುದೇ ಘಟನೆ ನಡೆದರೂ ನಮಗೆ ಅದರ ಕೇವಲ ಹೊರಗಿನ ಮುಖ ಮಾತ್ರ ಕಾಣಿಸುತ್ತೆ. ಆ ಘಟನೆಯ ಬೇರು, ಆ ಘಟನೆಯ ಆಂತರಿಕ ಕಾರಣ ನಮಗೆ ಎಂದಿಗೂ ಕಾಣಿಸೋದೇ ಇಲ್ಲ. ನಾವು ಹೊರಗಡೆ ಬೆರಳು ತೋರಿಸೋಕೆ ತುಂಬಾ ಉತ್ಸುಕರಾಗಿರ್ತೀವಿ ಮತ್ತು ಹೇಳ್ತೀವಿ, ಅವನು ಜವಾಬ್ದಾರ ಅಂತ. ಮತ್ತು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದ್ದೀನಿ, ಹೊರಗಿನವರ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ಒಳಗಿನವನದೂ ಇದೆ ಅನ್ನೋದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಲು ಇಷ್ಟಪಡ್ತೀವಾ? ಒಳಗಿನವನನ್ನ ಅಹಂಕಾರ ಅಂತ ಕರೀತಾರೆ. ಮತ್ತು ಅವನನ್ನ ದಾರಿಗೆ ತರುವ ವಿಧಾನ ಏನಿದೆಯೋ ಅದನ್ನ ಆತ್ಮಜ್ಞಾನ ಅಂತ ಹೇಳ್ತಾರೆ. ನಮಗೆ ಎಜುಕೇಶನ್ ಬೇಕು,
ಕೇವಲ ವೊಕೇಶನಲ್ ಎಜುಕೇಶನ್ ಅಲ್ಲ, ಪ್ರೊಫೆಷನಲ್ ಎಜುಕೇಶನ್ ಅಲ್ಲ, ನಮಗೆ ಮಾಸ್ ಎಜುಕೇಶನ್ ಆಫ್ ದ ಸೆಲ್ಫ್ ಬೇಕು. ಮತ್ತು ನಾವೇನಾದರೂ ಅದರಿಂದ ತಪ್ಪಿಸಿಕೊಳ್ತಾನೆ ಇದ್ರೆ ಇಂಥ ಘಟನೆಗಳು ಪದೇ ಪದೇ ಆಗ್ತಾನೆ ಇರ್ತವೆ. ನಮ್ಮ ಪ್ರತಿಭಾವಂತರ, ನಮ್ಮ ಮಕ್ಕಳ, ನಮ್ಮ ವಿದ್ಯಾರ್ಥಿಗಳ ಪ್ರಾಣ ಹೋಗ್ತಾನೆ ಇರುತ್ತೆ. ಒಮ್ಮೆ ಈ ಕಾರಣದಿಂದ, ಒಮ್ಮೆ ಆ ಕಾರಣದಿಂದ. ನಮಗೆ ಏನ್ ಅನ್ಸುತ್ತೆ ಅಂದ್ರೆ, ಹಿಂದಿನ ಕಾರಣಕ್ಕೆ ನಾವು ಚಿಕಿತ್ಸೆ ಕೊಟ್ಬಿಟ್ವಿ, ಹೊಸ ಕಾರಣ ಬಂದಿದೆ ಅಂತ. ಆ ಕಾರಣ ಹೊಸದಾಗಿರೋದಿಲ್ಲ, ಹಿಂದಿನ ಕಾರಣವೇ ಆಗಿರುತ್ತೆ, ಅದು ಹೊಸ ರೂಪದಲ್ಲಿ ಬಂದಿರುತ್ತೆ. ಹಾಗಾಗಿ ಹೊರಗಡೆ ನೀವು ನ್ಯಾಯ ಪಡೆಯೋದಕ್ಕಾಗಿ ಮತ್ತು ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕಾಗಿ ಏನೆಲ್ಲ ಮಾಡ್ತಾ ಇದ್ದೀರೋ ದಯವಿಟ್ಟು ಅದನ್ನ ಮಾಡ್ತಾ ಇರಿ. ಅತ್ಯುತ್ತಮವಾದ ವ್ಯವಸ್ಥೆ ಇರೋದು, ನ್ಯಾಯಸಮ್ಮತವಾದ ವ್ಯವಸ್ಥೆ ಇರೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ, ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ನೀವು ಆ ಹಕ್ಕಿಗಾಗಿ ಸಂಘರ್ಷ ಮಾಡ್ತಾ ಇದ್ದೀರಿ, ಇದೊಂದು ತುಂಬಾ ಒಳ್ಳೆ ವಿಷಯ. ಆದರೆ ಈ ಪ್ರಕ್ರಿಯೆಯಲ್ಲಿ ಯಾವುದು ಅಸಲಿ ವಿಷಯವೋ ಮತ್ತು ಹೆಚ್ಚು ಆಳವಾದ ವಿಷಯವೋ ಅದನ್ನ ಮರೆತು ಬಿಡಬೇಡಿ. ಆ ಆಳವಾದ ವಿಷಯ ಏನಂದ್ರೆ, ಮನುಷ್ಯ ಎಲ್ಲಿಯವರೆಗೆ ಒಳಗಿನಿಂದ ಭ್ರಷ್ಟನಾಗಿರ್ತಾನೋ ವ್ಯವಸ್ಥೆ ಪ್ರಾಮಾಣಿಕವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನೀವು ಆಂತರಿಕವಾಗಿ ಭ್ರಷ್ಟವಾಗಿರುವ ಒಂದು ಜನಸಂಖ್ಯೆಗಾಗಿ ಹೊರಗಡೆ ಒಂದು ಪ್ರಾಮಾಣಿಕವಾದ ವ್ಯವಸ್ಥೆಯನ್ನ ಕಟ್ಟಿಕೊಡೋಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ವ್ಯವಸ್ಥೆಯನ್ನ ಕಟ್ಟುತ್ತಿರೋರು ಕೂಡ ಹೆಚ್ಚಾಗಿ ಭ್ರಷ್ಟರೇ ಆಗಿದ್ದಾರೆ. ಅವರು ಆ ಪ್ರಾಮಾಣಿಕ ವ್ಯವಸ್ಥೆಯನ್ನ ನಡೆಯೋಕೆ ಬಿಡೋದಿಲ್ಲ. ಅವರು ಆ ಪ್ರಾಮಾಣಿಕ ವ್ಯವಸ್ಥೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ತೂತು ಮತ್ತು ಬಿರುಕನ್ನ ಹುಡುಕಿಯೇ ಹುಡುಕ್ತಾರೆ. ನಮ್ಮ ವ್ಯವಸ್ಥೆಯನ್ನ ನಾವೇ ಮಾಡಿದ್ದೀವಿ, ಪ್ರಜಾಪ್ರಭುತ್ವ ಅಲ್ವಾ? ನಾವೇನಾದ್ರೂ ಒಳಗಿನಿಂದ ಬದಲಾಗ್ತಾ ಇಲ್ಲ ಅಂದ್ರೆ ನಾವು ಮಾಡಿದ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿರೋಕೆ ಸಾಧ್ಯ? ಇಷ್ಟೇ ಹೇಳ್ತೀನಿ. ಮತ್ತು ನಾನು ಬಯಸ್ತೀನಿ, ಈಗೇನು ಈ ಘಟನೆ ನಡೀತಾ ಇದೆಯೋ ಇದರಲ್ಲಿ ನಾವು ಎಷ್ಟು ಒಳ್ಳೆ ಹೊರಗಿನ ಬದಲಾವಣೆಗಳನ್ನು ತರಬಹುದೋ ತರೋಣ. ಮತ್ತು ನಮ್ಮ ಒಳಗೆ ಯಾರು ಕೂತಿದ್ದಾನೋ, ಯಾರು ಹೊರಗಿನ ಬದಲಾವಣೆಯನ್ನಂತೂ ತರಲು ಬಯಸ್ತಾನೋ ಆದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಬಯಸೋದಿಲ್ವೋ, ನಾವು ಅವನನ್ನೂ ಪ್ರಾಮಾಣಿಕವಾಗಿ ನೋಡೋಣ. ಬಹುಶಃ ಹೀಗೆ ನೋಡೋದೇ ಸಾಕಾಗ್ಬೋದು ಅವನನ್ನು ಬದಲಾಯಿಸೋದಕ್ಕೆ.